ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಕುಂಭರಾಶಿ ಜನರು ಅಂದರೆ ಸ್ನೇಹಿತರೆ, ಎಚ್ಚರ, ಒಂದು ಮಹಾಯುದ್ಧ ಪ್ರಾರಂಭವಾಗಲಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಶತ್ರುಗಳ ಪಾಪಗಳು ತುಂಬಿ ತುಳುಕುತ್ತವೆ. ಮುಂದಿನ 24 ಗಂಟೆಗಳಲ್ಲಿ ಸತ್ಯವು ನಿಮ್ಮನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಕಳೆದ ವರ್ಷ ನಿಮಗೆ ದ್ರೋಹ ಮಾಡಿದವರು ಮತ್ತು ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ದೂಷಿಸಿದವರು ಈಗ ಕೈಕೊಳ ಹಾಕಲ್ಪಡುತ್ತಾರೆ. ಅವರ ಜೀವನವು ನಿಮಗೆ ನರಕವಾಗಲಿ ಸ್ನೇಹಿತರೆ. ಇಂದಿನ ವಿಡಿಯೋ ನಿಮಗೆ ಒಂದು ಆಶೀರ್ವಾದಕ್ಕಿಂತ ಕಡಿಮೆ ಇಲ್ಲ ಸ್ನೇಹಿತರೆ. ಕಳೆದ ವರ್ಷ ನಿಮ್ಮ ಸ್ವಂತ ಸಂಬಂಧಿಕರಲ್ಲಿ ಒಬ್ಬರು ನಿಮ್ಮನ್ನು ನಾಶ ಮಾಡಲು ತುಂಬ ಪ್ರಯತ್ನಿಸಿದ್ದರು ಮತ್ತು ಇಂದು ಅವರ ಹೆಸರನ್ನು ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ಮತ್ತು ಮುಂದಿನ 24 ಗಂಟೆಗಳಲ್ಲಿ ಒಂದು ವಿಷಯವನ್ನು ನೆನಪಿನಲ್ಲಿ ಇಡಿ. ನಾನು ನಿಮಗೆ ಯಾರ ಹೆಸರನ್ನು ಹೇಳಲಿದ್ದೇನೆಯೋ ಆ ವ್ಯಕ್ತಿಯೊಂದಿಗಿನ ಎಲ್ಲ ಸಂಬಂಧಗಳನ್ನು ಸಮಯಕ್ಕೆ ತಕ್ಕಂತೆ ಕಳೆದುಕೊಳ್ಳಿ. ಅದರ ನಂತರ ನಿಮಗೆ ಯಾವುದೇ ಶತ್ರುಗಳು ಉಳಿಯುವುದಿಲ್ಲ. ಆದರೆ ಸ್ನೇಹಿತರೆ, ನೀವು ಇಂದು ಇದನ್ನು ಹಗುರವಾಗಿ ತೆಗೆದುಕೊಂಡರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡುವ ತಾಂತ್ರಿಕ ಆಚರಣೆಗಳ ಪರಿಣಾಮಗಳನ್ನು ನೀವು ಸಹಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನನ್ನ ಮಗನೇ, ನನ್ನ ಮಾತುಗಳನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ ಸ್ನೇಹಿತರೆ. ಹೊಸ ವರ್ಷ 2026 ನಿಮಗೆ ಸಾಮಾನ್ಯ ಸಮಯವಲ್ಲ. ಈ ವರ್ಷ ನಿಮಗೆ ಏಪ್ರಿಲ್ ಕೊನೆಯ ಹಂತದಲ್ಲಿದ್ದೀವಿ. ಅನೇಕ ತೊಂದರೆಗಳನ್ನು ತರುತ್ತದೆ. ಅದು ನಿಮ್ಮನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯಬಹುದು. ಆದರೆ ನೀವು ತಪ್ಪು ಮಾಡಿದರೆ ಅದು ನಿಮ್ಮನ್ನು ಭೂಮಿಗೆ ಇಳಿಸಬಹುದು. ನನ್ನನ್ನು ನಂಬಿರಿ ಸ್ನೇಹಿತರೆ. ನೀವು ಇಂದು ಈ 3 ಎಚ್ಚರಿಕೆಗಳನ್ನು ಕೇಳಿದರೆ ನಿಮ್ಮ ಶತ್ರುಗಳು ನಿಮ್ಮ ಪಾದಗಳಿಗೆ ಬೀಳುತ್ತಾರೆ. ಅವರು ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾರೆ. ನಿಮ್ಮ ವಿರುದ್ಧ ಪಿತೂರಿ ಮಾಡಿದವರು ಅವರು ಎಂದಿಗೂ ಊಹಿಸಲು ಸಾಧ್ಯವಾಗದ ಘಟನೆಗಳನ್ನು ಎದುರಿಸುತ್ತಾರೆ. ಅದಕ್ಕಾಗಿಯೇ ಈ ವಿಡಿಯೋಗಾಗಿ ನಮ್ಮೊಂದಿಗೆ ಇರಿ. ಮೊದಲು ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತೃದೇವಿ ಎಲ್ಲ ನಿಜವಾದ ಭಕ್ತರೇ, ತಡ ಮಾಡದೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಅಲ್ಲದೆ ಸ್ನೇಹಿತರೆ, ದಯವಿಟ್ಟು ಕಮೆಂಟ್ ಭಾಗದಲ್ಲಿ ಜೈ ದುರ್ಗಾ ಮಾತಾ ಅಥವಾ ಜೈ ಭದ್ರಕಾಳಿ ಎಂಬ ನಿಜವಾದ ಹೃದಯದಿಂದ ಬರೆಯಿರಿ. ಮತ್ತು 2025 ವರ್ಷವು ನಿಮಗೆ ತುಂಬ ಕೆಟ್ಟ ವರ್ಷವಾಗಿತ್ತು ಎಂದು ನಮಗೆ ತಿಳಿದಿದೆ. ಈ ಇಡೀ ವರ್ಷವು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ತಂದಿತು. ನೀವು ವರ್ಷವಿಡೀ ಬಹಳಷ್ಟು ನೋವನ್ನು ಅನುಭವಿಸಿದ್ದೀರಿ. ವಾಸ್ತವವಾಗಿ ನೀವು ಈಗ ಸಮಸ್ಯೆಗಳನ್ನು ಎದುರಿಸಿ ಬೇಸತ್ತಿರಬಹುದು. ಆದರೆ ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ. 2026ರ ಆರಂಭದಿಂದ ರಾಹು, ಕೇತು ಮತ್ತು ಮಂಗಳ ನಿಮ್ಮ ಗ್ರಹಗಳ ಮೇಲೆ ವಿನಾಶವನ್ನು ಉಂಟು ಮಾಡಲಿದ್ದಾರೆ. ಹೌದು, ಮತ್ತು ಸತ್ಯ ಕೇಳಿದಾಗ ನಿಮಗೆ 40 ವ್ಯಾಟ್ನಷ್ಟು ಆಘಾತವಾಗುತ್ತದೆ. ಏಕೆಂದರೆ ಈಗ ರಾಹು, ಕೇತು ಮತ್ತು ಮಂಗಳ ಗ್ರಹಗಳು ನೀವು ವರ್ಷಗಳಿಂದ ಹಂಬಲಿಸುತ್ತಿದ್ದ ಎಲ್ಲ ಸಂತೋಷವನ್ನು ಕಳೆದ ವರ್ಷ ನೀವು ಜೀವನದಲ್ಲಿ ಯಾವುದೇ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಲಿಲ್ಲ ಎಂದು ನಮಗೆ ತಿಳಿದಿದೆ. ನೀವು ಯಾವುದೇ ಮಹತ್ವದ ಪ್ರಗತಿಯನ್ನು ಸಾಧಿಸಲಿಲ್ಲ. ಆದರೆ ಸ್ನೇಹಿತರೆ, ಈಗ ನಿರಾಶೆಗೊಳ್ಳುವ ಅಥವಾ ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಬರಲಿರುವ ಎಲ್ಲ ದುಃಖಗಳು ಮತ್ತು ತೊಂದರೆಗಳು ಈಗಾಗಲೇ ಬಂದಿವೆ. ಈ ಮುಂಬರುವ ತಿಂಗಳಿನಲ್ಲಿ ಅಂದರೆ ಮೇಯಿಂದ ನಿಮಗೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಹೆಸರು ಬೀದಿಗಳಲ್ಲಿ ಮತ್ತು ನೆರೆಹೊರೆಗಳಲ್ಲಿ ತಿಳಿಯುತ್ತದೆ. ಶತ್ರುಗಳು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆಯಾಚಿಸುತ್ತಾರೆ. ಯಾವಾಗಲೂ ನಿಮ್ಮನ್ನು ನಾಶ ಮಾಡುವ ಶತ್ರುಗಳು, ಯಾವಾಗಲೂ ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸುವವರು ಈಗ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆಯಾಚಿಸುತ್ತಾರೆ. ಏಕೆಂದರೆ ನೋಡಿ, 2025ರಲ್ಲಿ ನಿಮಗೆ ದ್ರೋಹ ಬಗೆದವರು, ನೀವು ಕುರುಡಾಗಿ ನಂಬಿದ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಬೆನ್ನ ಹಿಂದೆ ನಿಮಗೆ ದ್ರೋಹ ಬಗೆದಿದ್ದಾರೆ. ನಿಮ್ಮ ಸುತ್ತಲೂ ವಾಸಿಸುವ ಯಾರಾದರೂ ನಿಮ್ಮ ಸಂತೋಷದ ಬಗ್ಗೆ ನಂಬಲಾಗದಷ್ಟು ಅಸೂಯೆ ಪಡುತ್ತಾರೆ. ಅವರು ನಿಮ್ಮನ್ನು ಅಪಾರವಾಗಿ ಹೊಗಳುತ್ತಾರೆ. ಅವರು ನಿಮ್ಮನ್ನು ಸಂತೋಷವಾಗಿರುವಂತೆ ನಡೆಸುತ್ತಾರೆ. ಆದರೆ ಆಳವಾಗಿ ಅವರು ಕೋಪದಿಂದ ಕುದಿಯುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ನೋಡಿ ಆ ವ್ಯಕ್ತಿಯು ತುಂಬ ಚಂಚಲನಾಗಿರುತ್ತಾನೆ. ಮತ್ತು ಅದಕ್ಕಾಗಿಯೇ ಸ್ನೇಹಿತರೆ, ಕಳೆದ ವರ್ಷವಿಡೀ ಆ ವ್ಯಕ್ತಿಯು ನಿಮ್ಮ ಎಲ್ಲ ಸಂತೋಷವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾನೆ. ಆದರೆ ಈ ಹೊಸ ವರ್ಷದಲ್ಲೂ ಅವರು ಮೌನವಾಗಿರುವುದಿಲ್ಲ. ಅವರು ನಿಮಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ. ಅವರು ನಿಮ್ಮ ಮನೆಗೆ ಭೇಟಿ ನೀಡಲು ಪ್ರಾರಂಭಿಸುತ್ತಾರೆ. ನೀವು ಹೊಸ ಮನೆಯನ್ನು ನಿರ್ಮಿಸಿದ್ದೀರಿ ಅಥವಾ ಹೊಸ ಭೂಮಿಯನ್ನು ಖರೀದಿಸಿದ್ದೀರಿ ಎಂದು ಭಾವಿಸೋಣ. ಅವರು ನಿಮ್ಮ ಮನೆಗೆ ಆಗಾಗ್ಗೆ ಭೇಟಿ ನೀಡುತ್ತಾರೆ.
ಮತ್ತು ಅದನ್ನು ಮೇಲ್ವಿಚಾರಣೆ ಮಾಡಲು ಪ್ರಾರಂಭಿಸುತ್ತಾರೆ. ಅವರು ಇದನ್ನು ಏಕೆ ಮಾಡುತ್ತಾರೆ? ಏಕೆಂದರೆ ಅವರು ನಿಮ್ಮ ಮೇಲೆ ಕೆಲವು ತಾಂತ್ರಿಕ ಆಚರಣೆ ಅಥವಾ ಮಾಟ ಮಂತ್ರವನ್ನು ಮಾಡಲು ಬಯಸುತ್ತಾರೆ. ಅವರು ನಿಮ್ಮ ಮನೆಯಲ್ಲಿ ಸಂತೋಷವನ್ನು ಬಂಧಿಸಲು, ನಿಮ್ಮ ಸಂಪತ್ತನ್ನು ಬಂಧಿಸಲು ಮತ್ತು ಯಶಸ್ಸಿನ ಹಾದಿಯಲ್ಲಿ ನೀವು ಮುಂದುವರಿಯುವುದನ್ನು ತಡೆಯಲು ಬಯಸುತ್ತಾರೆ. ಆದ್ದರಿಂದ ಸ್ನೇಹಿತರೆ, 2025ರಲ್ಲಿ ನೀವು ಅನೇಕ ತೊಂದರೆಗಳನ್ನು ಎದುರಿಸಿದ್ದೀರಿ ಎಂದು ನಮಗೆ ತಿಳಿದಿದೆ. ಈಗಾಗಲೇ ಅನೇಕ ಕಷ್ಟಗಳನ್ನು ಎದುರಿಸಿದ್ದೀರಿ. ಆದ್ದರಿಂದ ಈಗ ಜಾಗರೂಕರಾಗಿರಿ. ಈ ವರ್ಷ ಅಂತಹ ಜನರಿಂದ ದೂರವಿರಿ. ಇಲ್ಲದಿದ್ದರೆ ಈ ವರ್ಷ ನಿಮಗೆ ತುಂಬ ಕಷ್ಟಕರವಾಗಬಹುದು ಮಗನೇ. ಅಂದರೆ ಜನರಿಂದ ದೊಡ್ಡ ನಷ್ಟವನ್ನು ಅನುಭವಿಸಬಹುದು. ಈ ಜನರು ನಿಮ್ಮ ಸಂತೋಷದಿಂದ ಎಂದಿಗೂ ಸಂತೋಷವಾಗಿರುವುದಿಲ್ಲ. ಆದ್ದರಿಂದ ಈ ಜನರನ್ನು ಮೊದಲೇ ಗುರುತಿಸಿ. ಈ ಜನರ ಸಂಭಾಷಣೆಯಲ್ಲಿ ನಿಮಗೆ ಸಂಕೇತಗಳನ್ನು ನೀಡುತ್ತಾರೆ. ಅದು ಅವರೊಂದಿಗೆ ಸಂಬಂಧವನ್ನು ಮುರಿಯಲು ಹೇಳಬಹುದು. ಕೆಲವೊಮ್ಮೆ ಅವರು ನಿಮಗೆ ತಪ್ಪು ಸಲಹೆ ನೀಡುತ್ತಾರೆ. ನಿಮಗೆ ಹಣ ಬೇಕು ಎಂದು ಭಾವಿಸೋಣ. ನಿಮಗೆ ಅದು ಎಲ್ಲಿಂದಾದರೂ ಬೇಕಾದರೆ ಈ ಜನರು ನಿಮಗೆ ಸಹಾಯ ಮಾಡುವುದಿಲ್ಲ. ಬದಲಿಗೆ ನಿಮ್ಮ ಬಳಿ ಅದು ಆದರೆ ಒಂದು ವಿಷಯವನ್ನು ಒಪ್ಪಿಕೊಳ್ಳಿ. ಈ ಜನರು ತಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ನಿಮ್ಮೊಂದಿಗೆ ನಿಂತಿದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಸಂತೋಷ ಅಥವಾ ದುಃಖಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅವರು ಕೇವಲ ನಟಿಸುತ್ತಾರೆ. ಅವರು ನಟಿಸುತ್ತಾ ನಿಮ್ಮೊಂದಿಗೆ ಇರುವಂತೆ ನಿಮ್ಮೊಂದಿಗೆ ಇರಲು ಪ್ರಯತ್ನಿಸುತ್ತಾರೆ ಮತ್ತು ಅಗತ್ಯವಿದ್ದರೆ ನಿಮ್ಮೊಂದಿಗೆ ಇರಲು ಪ್ರಯತ್ನಿಸುತ್ತಾರೆ ಮತ್ತು ಅಗತ್ಯವಿಲ್ಲದಿದ್ದರೆ ಅವರು ನಿಮಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಅವರು ನಿಮಗಾಗಿ ತಮ್ಮ ಪ್ರಾಣವನ್ನು ಸಹ ನೀಡುತ್ತಾರೆ. ಆದರೆ ಆಗಲ್ಲ. ಈ ಜನರು ತಮ್ಮ ಸ್ವಂತ ಉದ್ದೇಶವನ್ನು ಪೂರೈಸಲು ಮಾತ್ರ ನಿಮ್ಮೊಂದಿಗಿದ್ದಾರೆ. ಅವರ ಉದ್ದೇಶ ಈಡೇರಿದ ದಿನ, ಅವರ ಕೆಲಸ ಮುಗಿದ ದಿನ ಅವರು ನಿಮ್ಮನ್ನು ತ್ಯಜಿಸುತ್ತಾರೆ. ಅದಕ್ಕಾಗಿಯೇ ನೀವು ಈ ಜನರನ್ನು ಯಾವುದಕ್ಕೂ ಎಂದಿಗೂ ಅವಲಂಬಿಸಬಾರದು. ಯಾರೂ ನಿಮ್ಮ ಕಠಿಣ ಪರಿಶ್ರಮವನ್ನು ಎಂದಿಗೂ ಮೆಚ್ಚುವುದಿಲ್ಲ. ಕೊನೆಯಲ್ಲಿ ನೀವು ಗೆದ್ದರೆ ಎಲ್ಲರೂ ಇವನು ತನ್ನ ಸಹೋದರ, ಇವನು ನನ್ನ ಸ್ನೇಹಿತನೇ, ಇವನು ನನ್ನ ಸಂಬಂಧಿ ಎಂದು ಹೇಳುತ್ತಾರೆ. ಆದರೆ ನೀವು ಕೊನೆಯಲ್ಲಿ ಸೋತರೆ, ನೀವು ನಿರಾಶೆಯನ್ನು ಎದುರಿಸಿದರೆ ಅವರು ನಿಮ್ಮನ್ನು ತೊಂದರೆಯಲ್ಲಿ ಒಂಟಿಯಾಗಿ ಬಿಡುತ್ತಾರೆ. ಇದರ ಮೇಲೆ ನಂಬಿಕೆ ಇಡಿ ಸ್ನೇಹಿತರೆ. ಕಳೆದ ವರ್ಷ ನೀವು ಜನರನ್ನು ನಂಬಿದ್ದೀರಿ ಮತ್ತು ನಿಮ್ಮ ನಂಬಿಕೆ ಮುರಿದು ಹೋಯಿತು. ಅದಕ್ಕಾಗಿಯೇ ಈ ವರ್ಷ 2026ರ ಆರಂಭದಿಂದ ಈ ವರ್ಷವಿಡೀ ನೀವು ಯಾರನ್ನು ಅತಿಯಾಗಿ ನಂಬುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ. ನೋಡಿ ಸ್ನೇಹಿತರೆ, ನೀವು ಯಾರನ್ನು ಸುಲಭವಾಗಿ ನಂಬುವುದಿಲ್ಲ. ಆದರೆ ನೀವು ನಂಬಿದಾಗ ಆ ವ್ಯಕ್ತಿಯಿಂದ ಏನನ್ನೂ ಮರೆಮಾಡುವುದಿಲ್ಲ. ನೀವು ನಿಮ್ಮ ಜೀವನದ ಬಗ್ಗೆ ಎಲ್ಲವನ್ನೂ ಅವರಿಗೆ ಹೇಳುತ್ತೀರಿ. ನೀವು ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಸ್ವಂತ ಎಂದು ಒಪ್ಪಿಕೊಂಡಿರುವುದರಿಂದ ನೀವು ನಿಮ್ಮ ಎಲ್ಲ ರಹಸ್ಯಗಳನ್ನು ಹಂಚಿಕೊಳ್ಳುತ್ತೀರಿ. ಈ ವ್ಯಕ್ತಿ ತನ್ನ ಸಹೋದರ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಇವನು ನನ್ನ ಸ್ನೇಹಿತ, ಇವನು ನನ್ನ ಸ್ವಂತ ಮತ್ತು ನೀವು ಅವರಿಂದ ಏನನ್ನೂ ಮರೆಮಾಡುವುದಿಲ್ಲ. ನೀವು ನಿಮ್ಮ ಜೀವನದ ಬಗ್ಗೆ ಎಲ್ಲವನ್ನೂ ಅವರಿಗೆ ಹೇಳುತ್ತೀರಿ. ನೀವು ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಸ್ವಂತ ಎಂದು ಒಪ್ಪಿಕೊಂಡಿರುವುದರಿಂದ ನೀವು ನಿಮ್ಮ ಎಲ್ಲ ರಹಸ್ಯಗಳನ್ನು ಹಂಚಿಕೊಳ್ಳುತ್ತೀರಿ. ಈ ವ್ಯಕ್ತಿ ನನ್ನ ಸಹೋದರ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಇವನು ನನ್ನ ಸ್ನೇಹಿತ, ಇವನು ನನ್ನ ಸ್ವಂತ ಮತ್ತು ನೀವು ಅವರಿಂದ ಏನನ್ನೂ ಮರೆಮಾಡುವುದಿಲ್ಲ. ಆದರೆ ಸ್ನೇಹಿತರೆ, ಇನ್ನೊಬ್ಬ ವ್ಯಕ್ತಿಗೆ ನಿಮ್ಮ ಬಗ್ಗೆ ಆ ಭಾವನೆಗಳಿಲ್ಲ. ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ಕೆಲಸ ಮಾಡುತ್ತಾರೆ ಮತ್ತು ಅವರು ಎಂದಿಗೂ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಈ ವರ್ಷದ ಆರಂಭದಿಂದ ನೀವು ಯಾರನ್ನು ಕುರುಡಾಗಿ ನಂಬುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ. ನೋಡಿ, ಕಳೆದ ವರ್ಷ ನೀವು ಮಾಡಿದ ದೊಡ್ಡ ತಪ್ಪು ಮೌನವಾಗಿರುವುದು. ನೀವು ಎಂದಿಗೂ ಗುದ್ದಲಿ ಎಂದು ಕರೆಯಲಿಲ್ಲ ಮತ್ತು ಇದು ಸ್ನೇಹಿತರೆ ನಿಮ್ಮ ದೊಡ್ಡ ತಪ್ಪು. ಕಳೆದ ವರ್ಷ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನು ಮತ್ತು ಬಹಳಷ್ಟು ದುಃಖಗಳನ್ನು ಎದುರಿಸಿದ್ದೀರಿ ಎಂದು ತಿಳಿದಿದೆ. ಹೊರಗೆ ನೀವು ಎಲ್ಲರನ್ನು ನಗುವಿನೊಂದಿಗೆ ಸ್ವಾಗತಿಸಿದ್ದೀರಿ. ನೀವು ಎಲ್ಲವನ್ನು ನಗುತ್ತಿರುವ ಮುಖದಿಂದ ಭೇಟಿಯಾದಿರಿ ಮತ್ತು ನಿಮ್ಮ ಮುಖದಲ್ಲಿನ ನಗು ಮತ್ತು ಸಂತೋಷವನ್ನು ನೋಡಿ ಎಲ್ಲರೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಎಂದು ಭಾವಿಸಿದ್ದಾರೆ ನಿಮ್ಮ ಜೀವನದಲ್ಲಿ. ಅದಕ್ಕಾಗಿಯೇ ಸ್ನೇಹಿತರೆ, ನೀವು ಸಮಯವನ್ನು ಗೌರವಿಸುವುದಿಲ್ಲವಾದ್ದರಿಂದ ಜನರು ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ನೀವು ಸಮಯವನ್ನು ಗೌರವಿಸಲು ಕಲಿಯಬೇಕು. ನೋಡಿ, ಈ 24 ಗಂಟೆಗಳಲ್ಲಿ ನಿಮಗೆ ಯಾವುದೇ ಅವಕಾಶ ಸಿಕ್ಕರೂ ಅದನ್ನು ಬಳಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನಿಮ್ಮ ಕೆಲಸ ಖಂಡಿತವಾಗಿಯೂ ನೆರವೇರುತ್ತದೆ. ಸ್ನೇಹಿತರೆ, ಮುಂದಿನ 24 ಗಂಟೆಗಳು ನಿಮ್ಮದಾಗಲಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಈ 24 ಗಂಟೆಗಳು ಅನೇಕ ಏರಿಳಿತಗಳನ್ನು ತರುತ್ತದೆ. ನಿಮ್ಮ ಶತ್ರು ನಿಮ್ಮ ಮಗ. ನೀವು ಜೀವನದಲ್ಲಿ ಮತ್ತೆ ಪ್ರಗತಿ ಹೊಂದುವುದು ಅಥವಾ ನಿಮ್ಮ ಸಂತೋಷವಾಗಿರುವುದು ಬಯಸುವುದಿಲ್ಲವಾದ್ದರಿಂದ ಅನೇಕ ತೊಂದರೆಗಳು ಮತ್ತು ಕಷ್ಟಗಳು ಉದ್ಭವಿಸುತ್ತಾ ಅದು ಹೋಗುತ್ತವೆ. ಅದಕ್ಕಾಗಿಯೇ ನಿಮ್ಮ ವಿರುದ್ಧ ವಿಸ್ತಾರವಾದ ಬಲೆಗಳನ್ನು ಹಾಕುತ್ತಿದ್ದಾನೆ.
ಆದ್ದರಿಂದ ಈ 24 ಗಂಟೆಗಳಲ್ಲಿ ನೀವು ಧೈರ್ಯವನ್ನು ಕಳೆದುಕೊಳ್ಳಬಾರದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ. ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ರಹಸ್ಯವನ್ನು ರಹಸ್ಯವಾಗಿಡಿ. ನಿಮ್ಮ ಎಲ್ಲ ನಿರ್ಧಾರಗಳನ್ನು ರಹಸ್ಯವಾಗಿಡಿ. ನೀವು ಏನೇ ತೆಗೆದುಕೊಳ್ಳದಿದ್ದರೂ ಅದು ಪೂರ್ಣಗೊಳ್ಳುವವರೆಗೂ ಯಾವುದರ ಬಗ್ಗೆಯೂ ಹೆಮ್ಮೆ ಪಡಬೇಡಿ. ನೀವು ಅದರಲ್ಲಿ ಯಶಸ್ಸನ್ನು ಸಾಧಿಸುವವರೆಗೂ ನಿಮ್ಮ ಜೀವನದಲ್ಲಿ ಯಶಸ್ಸು ಬರಲಿದೆ. ಅದರ ಬಗ್ಗೆ ಕೇಳಿದರೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ನೆನಪಿಡಿ, ನಿಮ್ಮ ಕೆಲಸ ಪೂರ್ಣಗೊಳ್ಳುವವರೆಗೂ, ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುವವರೆಗೂ ನೀವು ಯಾವುದರ ಬಗ್ಗೆಯೂ ಹೆಮ್ಮೆ ಪಡಬಾರದು. ಏಕೆಂದರೆ ನೀವು ಆಕಸ್ಮಿಕವಾಗಿ ನಿಮ್ಮ ಸಂತೋಷದ ರಹಸ್ಯವನ್ನು ಇತರರಿಗೆ ಬಹಿರಂಗಪಡಿಸಿ ಹಾಳು ಮಾಡಲು ಬಯಸುತ್ತಿದ್ದಾನೆ. ಸ್ನೇಹಿತರೆ, ಶತ್ರುವು ಅವನಿಗೆ ಒಂದೇ ಒಂದು ಅವಕಾಶ ನೀಡಿ ನಿಮ್ಮ ಸಂತೋಷವನ್ನು ಹಾಳು ಮಾಡಲು ಕಾಯುತ್ತಿದ್ದಾನೆ. ಅದಕ್ಕಾಗಿ ಮುಂದಿನ 24 ಗಂಟೆಗಳು ನಿಮಗೆ ಒಂದು ಒಳ್ಳೆಯ ಸಮಯ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಅದು ತುಂಬ ಒಳ್ಳೆಯ ಆರಂಭವನ್ನು ತರುತ್ತದೆ. ನೀವು ಹೊಸ ವ್ಯಾಪಾರ, ವ್ಯವಹಾರ ಅಥವಾ ಉದ್ಯಮವನ್ನು ನಾನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ವರ್ಷದ ಆರಂಭದಿಂದ ನೀವು ಹಾಗೆ ಮಾಡಬಹುದು. ನೀವು ಉತ್ತಮ ಯಶಸ್ಸನ್ನು ಸಾಧಿಸುವಿರಿ. ಆದರೆ ನಿಮ್ಮ ಕಣ್ಣುಗಳ ಮುಂದೆ ಇರುವ ಶತ್ರುಗಳಿಂದ, ನಿಮ್ಮ ಬೆನ್ನ ಹಿಂದೆ ಅಡಗಿರುವ ಶತ್ರುಗಳಿಂದ ನೀವು ಹೆಚ್ಚು ಅಪಾಯದಲ್ಲಿದ್ದೀರಿ ಎಂಬುದನ್ನು ನೆನಪಿನಲ್ಲಿಡಿ. ಆದ್ದರಿಂದ ನಿಮ್ಮ ಜೀವನದ ಯಾವುದೇ ವಿವರಗಳನ್ನು, ಯಾವುದೇ ರಹಸ್ಯಗಳನ್ನು ನೀವು ನಂಬಲು ಸಾಧ್ಯವಾಗದ ಜನರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ತಪ್ಪುಗಳ ದೌರ್ಬಲ್ಯಗಳು ಬಳಸಿಕೊಳ್ಳಬಹುದು ಮತ್ತು ನಂತರ ನಿಮ್ಮನ್ನು ತೊಂದರೆಗೊಳಿಸಬಹುದು. ಸ್ನೇಹಿತರೆ, ಈ 24 ಗಂಟೆಗಳಲ್ಲಿ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳಿವೆ. ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದ್ದರೆ, ಅಲ್ಲದೆ ಈ ಮುಂದಿನ 7 ದಿನಗಳಲ್ಲಿ ತೆಗೆದುಕೊಳ್ಳುವ ಯಾವುದೇ ಹಠಾತ್ ನಿರ್ಧಾರಗಳು ತಪ್ಪಾಗಿರಬಹುದು. ಆದ್ದರಿಂದ ಈ ವಿಷಯದ ಬಗ್ಗೆ ಸ್ವಲ್ಪ ನೆನಪಿಡಿ. ಎಷ್ಟೇ ಜಟಿಲವಾಗಿದ್ದರೂ ಯಾವುದೇ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಕೆಲವೊಮ್ಮೆ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಎಲ್ಲೋ ಹಣವನ್ನು ಹೂಡಿಕೆ ಮಾಡುವುದು ಅಥವಾ ಬೇರೆ ನಗರಕ್ಕೆ ಪ್ರಯಾಣಿಸುವಂತೆ ಹಠಾತ್ತನೆ ಎಲ್ಲೋ ಸ್ಥಳಾಂತರಗೊಳ್ಳುವುದು. ಆದರೆ ಹಠಾತ್ತನೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಭಾವನಾತ್ಮಕವಾಗಿ ಅಥವಾ ಕೋಪದಿಂದ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ದ್ರೋಹ ಮಾಡಿದವರು ನೀವು ಕಳೆದ ವರ್ಷ ರಾತ್ರಿ ಇಡೀ ಎಚ್ಚರವಾಗಿದ್ದೀರಿ ಎಂದು ನಮಗೆ ತಿಳಿದಿದೆ. ಅನೇಕ ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ಆದರೆ ಅಷ್ಟೇ ಸಾಕು. ಈಗ ನೀವು ಇನ್ನು ಮುಂದೆ ಸಹಿಸಿಕೊಳ್ಳುವ ಅಗತ್ಯವಿಲ್ಲ. ಸ್ನೇಹಿತರೆ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಪ್ರಾರಂಭವಾಗಲಿದೆ ಮತ್ತು ಅದು ನೀವು ಎಂದಿಗೂ ಊಹಿಸದ ಬದಲಾವಣೆಯಾಗಿರುತ್ತದೆ. ನೀವು ಅದರ ಬಗ್ಗೆ ಎಂದೂ ಯೋಚಿಸಿರಲಿಲ್ಲ ಅಂತಹ ಸಂತೋಷವು ನಿಮ್ಮ ಜೀವನದಲ್ಲಿ ಬರಲಿದೆ. ಎಲ್ಲೋ ಸಿಲುಕಿಕೊಂಡಿದ್ದ ಹಣ ನಿಮಗೆ ಲಭ್ಯವಿರುತ್ತದೆ. ವಿವಿಧ ಸ್ಥಳಗಳಿಗೆ ನಂತರ ಕಂಡುಹಿಡಿಯಿರಿ. ಆ ಸ್ಥಳಗಳಿಂದ ಹಣವನ್ನು ಪಡೆಯುವ ಸಾಧ್ಯತೆಗಳಿದೆ. ಅಲ್ಲದೆ 24 ಗಂಟೆಗಳಲ್ಲಿ ಕುಟುಂಬದ ಎಲ್ಲ ಸಮಸ್ಯೆಗಳು ಮತ್ತು ಕಷ್ಟಗಳು ಪರಿಹರಿಸಲ್ಪಡುತ್ತವೆ ಎಂದು ನಾನು ಹೇಳುತ್ತೇನೆ. ನಿಮ್ಮ ಕುಟುಂಬ ಮತ್ತು ಮನೆಯಲ್ಲಿ ನೀವು ಪರಿಹರಿಸಲು ಸಾಧ್ಯವಾಗದ ಅನೇಕ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ಎದುರಿಸುತ್ತೀರಿ ಎಂದು ನಮಗೆ ಬಹಳ ಸಮಯದಿಂದ ತಿಳಿದಿದೆ. ಆದರೆ ಈಗ ಈ ಅನೇಕ ತೊಂದರೆಗಳು ಕೊನೆಗೊಳ್ಳುತ್ತದೆ. ಬಹಳಷ್ಟು ಸಂತೋಷವು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಿದೆ. ಸ್ನೇಹಿತರೆ, ಬರುವ 24 ಗಂಟೆಗಳಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಪಡೆಯಲಿದ್ದೀರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭ ರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋನ ವಾಚ್ ಮಾಡಿ. ನಾವು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.